ವೀಕ್ಷಕರೇ, ಸ್ವಿಸ್ ಬ್ಯಾಂಕ್ ಈ ಒಂದು ಹೆಸರನ್ನು ಯಾರು ತಾನೇ ಕೇಳಿಲ್ಲ ಹೇಳಿ. ಜಗತ್ತಿನ ಶ್ರೀಮಂತರು, ಶಕ್ತಿಶಾಲಿ ವ್ಯಕ್ತಿಗಳು ತಮ್ಮ ಹಣ, ಬೆಲೆ ಬಾಳುವಂತ ವಸ್ತುಗಳು ಮತ್ತೆ ಕಪ್ಪು ಹಣವನ್ನ ಸರ್ಕಾರದಿಂದ ಮತ್ತು ಜಗತ್ತಿನ ಕಣ್ಣಿಂದ ಮರೆಮಾಚಿ ಇಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಈ ಸ್ವಿಸ್ ಬ್ಯಾಂಕ್ ಹೇಗೆ ತನ್ನ ಗ್ರಾಹಕರ ವಿವರವನ್ನು ಗೌಪ್ಯವಾಗಿ ಇಡುತ್ತೆ, ಸಾಮಾನ್ಯ ಜನರು ಕೂಡ ಈ ಸ್ವಿಸ್ ಬ್ಯಾಂಕ್ ಅಲ್ಲಿ ಖಾತೆಯನ್ನು ತೆರೆಯಬಹುದಾ? ಯಾಕೆ ಈ ಜಗತ್ತಲ್ಲಿರುವಂತ ಕಳ್ಳ ಕಾಕರು ಮತ್ತೆ ಬ್ಲಾಕ್ ಮನಿಯನ್ನ ಇಟ್ಟಿರೋರು ಇದೇ ಒಂದು ಬ್ಯಾಂಕ್ ಅಲ್ಲಿ ಹಣವನ್ನ ಇಡ್ತಾರೆ? ಅಷ್ಟಕ್ಕೂ ಈ ಒಂದು ಬ್ಯಾಂಕ್ ಎಲ್ಲ ರಹಸ್ಯಗಳನ್ನು ಕೂಡ ಹೇಗೆ ಕಾಪಾಡಿಕೊಳ್ಳುತ್ತೆ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ಮುಂದೆ ತಿಳಿತಾ ಹೋಗೋಣ. 1713ರಲ್ಲಿ ಸ್ವಿಟ್ಜರ್ಲೆಂಡ್ನ ಸರ್ಕಾರ ಯಾವುದೇ ಬ್ಯಾಂಕ್ ಆಗಲಿ ತಮ್ಮ ಗ್ರಾಹಕರ ವಿವರವನ್ನ ಯಾರೊಂದಿಗೂ ಹಂಚಿಕೊಳ್ಬಾರದು ಮತ್ತೆ ಅದನ್ನ ಗೌಪ್ಯವಾಗಿ ಇಡಬೇಕು ಎಂಬ ನಿಯಮವನ್ನ ಜಾರಿ ಮಾಡುತ್ತೆ. ಈ ಒಂದು ನಿಯಮ ಜಾರಿಯಾದ ಕೂಡಲೇ ಸ್ವಿಟ್ಜರ್ಲೆಂಡ್ನ ರಾಜಧಾನಿ ಜೆನೀವಾ, ಫ್ರಾನ್ಸ್ ಮತ್ತೆ ಇತರ ಯುರೋಪಿನ ದೇಶಗಳಲ್ಲಿದ್ದಂತ ಶ್ರೀಮಂತರು ಮತ್ತು ಅಧಿಕಾರಿಗಳು ತಮ್ಮ ಹಣವನ್ನ ಸ್ವಿಟ್ಜರ್ಲೆಂಡ್ನ ಬ್ಯಾಂಕ್ನಲ್ಲಿ ಇಡೋದಕ್ಕೆ ಶುರು ಮಾಡ್ತಾರೆ. ಈ ಸ್ವಿಸ್ ಬ್ಯಾಂಕ್ಗಳಲ್ಲಿ ಗೌಪ್ಯತೆ ಎಂಬ ಹೊಸ ಪದ್ಧತಿ ಶುರುವಾಗುತ್ತೆ. ಈ ಒಂದು ನಿಯಮ ಜಾರಿಯಾದ ನಂತರ ಹೊರ ದೇಶದಿಂದ ಬರ್ತಿದ್ದಂತ ಹಣ ಸ್ವಿಟ್ಜರ್ಲೆಂಡ್ನ ಸರ್ಕಾರಕ್ಕೆ ತುಂಬಾ ಸಹಕಾರಿಯಾಯಿತು. ನಂತರ 1934ರಲ್ಲಿ ಸ್ವಿಟ್ಜರ್ಲೆಂಡ್ನ ಸರ್ಕಾರ ಮತ್ತೊಂದು ಕಾನೂನನ್ನ ಜಾರಿ ಮಾಡುತ್ತೆ. ಆ ಒಂದು ಕಾನೂನು ಯಾವುದಪ್ಪ ಅಂದ್ರೆ ಬ್ಯಾಂಕಿಂಗ್ ಆಕ್ಟ್ 1934. ಇದರ ಆರ್ಟಿಕಲ್ 47ರ ಪ್ರಕಾರ ಸ್ವಿಟ್ಜರ್ಲೆಂಡ್ನ ಯಾವುದೇ ಬ್ಯಾಂಕ್ ತನ್ನ ಗ್ರಾಹಕರ ವಿವರಗಳನ್ನ ಜಗತ್ತಿನ ಯಾವ ಸರ್ಕಾರಕ್ಕಾದ್ರೂ ಅಥವಾ ಟ್ಯಾಕ್ಸ್ ಏಜೆನ್ಸಿಗಳಿಗೆ ಏನಾದರೂ ಹಂಚಿಕೊಂಡ್ರೆ ಅದನ್ನ ಪನಿಷಬಲ್ ಅಫೆನ್ಸ್ ಅಂತ ಪರಿಗಣಿಸಲಾಗುತ್ತೆ. ಮತ್ತೆ ಆ ಮಾಹಿತಿ ಯಾವುದೇ ಕ್ರಿಮಿನಲ್ ವ್ಯಕ್ತಿ ಆದ್ರೂ ಸರಿ, ಅವನು ಏನೇ ಕೆಲಸಗಳನ್ನ ಮಾಡಿದ್ರೂ ಸರಿ, ಯಾವುದೇ ಕಾರಣಕ್ಕೂ ಅದನ್ನ ಹೊರಗಡೆ ಹಂಚಿಕೊಳ್ಳುವಂತಿಲ್ಲ. ಯಾರಾದ್ರೂ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ 5 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಇಂಥ ಒಂದು ಕಾನೂನು ಅಲ್ಲಿ ಜಾರಿಯಾಯಿತು. ಆ ಒಂದು ಕಾನೂನು ಆ ಕಾಲದಲ್ಲಿ ವಿಶ್ವದ ಅತ್ಯಂತ ಕಠಿಣ ಬ್ಯಾಂಕಿಂಗ್ ಲಾ ಆಗಿತ್ತು. ಮತ್ತೆ ಇವತ್ತಿಗೂ ಆ ಒಂದು ಕಾನೂನು ಜಾರಿಯಲ್ಲಿದೆ. ಈ ಒಂದು ಕಾರಣದಿಂದಲೇ ಜಗತ್ತಿನ ಶ್ರೀಮಂತ ಮತ್ತು ಶಕ್ತಿಶಾಲಿ ಜನರಿಗೆ ಸ್ವಿಟ್ಜರ್ಲೆಂಡ್ನ ಬ್ಯಾಂಕ್ ಒಂದು ಆಕರ್ಷಕ ಸ್ಥಳವಾಗಿ ಮಾರ್ಪಡ್ತು. ಯಾಕೆಂದ್ರೆ ತಮ್ಮ ಬ್ಲಾಕ್ ಮನಿ ಅಥವಾ ಅಪಾರ ಸಂಪತ್ತಿನ ಉತ್ತರವನ್ನು ಕೊಡಬೇಕಾದಂತ ಅವಶ್ಯಕತೆ ಯಾರಿಗೂ ಇರೋದಿಲ್ಲ. ಅದು ತಮ್ಮ ದೇಶದ ಸರ್ಕಾರಕ್ಕಾದ್ರೂ ಸರಿ ತಮ್ಮ ಸಂಪತ್ತಿನ ಮಾಹಿತಿಯನ್ನ ಈ ಮೂಲಕ ಗೌಪ್ಯವಾಗಿ ಇಡಬಹುದು. ಒಸಾಮಾ ಬಿನ್ ಲಾಡೆನ್ ಕೂಡ ಸ್ವಿಸ್ ಬ್ಯಾಂಕ್ ಅನ್ನ ಬಳಸ್ತಾ ಇದ್ದ. ಈ ಸ್ವಿಟ್ಜರ್ಲೆಂಡ್ ದೇಶ ರಾಜಕೀಯವಾಗಿ ತಟಸ್ಥವಾಗಿರೋದೇ ಅದರ ದೊಡ್ಡ ವಿಶೇಷತೆ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಇಂಥ ಬ್ಯಾಂಕ್ ಇದ್ರೆ ಭಾರತೀಯರು ಅಲ್ಲಿ ಹಣವನ್ನ ಇಡ್ತಾ ಇರಲಿಲ್ಲ. ಬ್ಯಾಂಕ್ ಎಷ್ಟೇ ಉತ್ತಮವಾಗಿದ್ರೂ ಕೂಡ ಜನರು ಅದರ ಮೇಲೆ ವಿಶ್ವಾಸವನ್ನ ಇಡ್ತಾ ಇರಲಿಲ್ಲ. ಆದ್ರೆ ಈ ಸ್ವಿಟ್ಜರ್ಲೆಂಡ್ ದೇಶ ಯಾವ ದೇಶದೊಂದಿಗೂ ಕೂಡ ಶತ್ರುತ್ವವನ್ನ ಇಟ್ಕೊಂಡಿಲ್ಲ. ಜೊತೆಗೆ ಯಾರ ಪರ ಮತ್ತು ವಿರೋಧವಾಗಿ ಅದು ಮಾತನಾಡೋದಿಲ್ಲ. ಸ್ವಿಟ್ಜರ್ಲೆಂಡ್ 1501ರಿಂದ ಇವತ್ತಿನವರೆಗೂ ಯಾವುದೇ ಯುದ್ಧವನ್ನ ಮಾಡಿಲ್ಲ. ಅಂದ್ರೆ ಸುಮಾರು 500 ವರ್ಷ ಕಳೆದರೂ ಕೂಡ ಅದು ಇವತ್ತಿನವರೆಗೂ ಯಾವುದೇ ದೇಶದೊಂದಿಗೆ ಯುದ್ಧವನ್ನ ಮಾಡಿಲ್ಲ. ಈ ಒಂದು ವಿಚಾರ ಸ್ವಿಟ್ಜರ್ಲೆಂಡ್ಗೆ ದೊಡ್ಡ ಲಾಭದಾಯಕವಾಗಿದೆ. ಈ ಒಂದು ಕಾರಣದಿಂದ ಅನೇಕರು ಬೇರೆ ಬೇರೆ ದೇಶದಿಂದ ಸ್ವಿಟ್ಜರ್ಲೆಂಡ್ಗೆ ಹಣವನ್ನು ತಂದು ಬ್ಯಾಂಕ್ನಲ್ಲಿ ಇಡೋದಕ್ಕೆ ಶುರು ಮಾಡ್ತಾರೆ. 1944ರಲ್ಲಿ ಜರ್ಮನಿಯ ಇಂಟೀರಿಯರ್ ಮಿನಿಸ್ಟರ್ ಹೈನ್ರಿಚ್ ಹಿಮ್ಲರ್ ಕೂಡ ಸ್ವಿಟ್ಜರ್ಲೆಂಡ್ನಲ್ಲಿ ಸ್ಪೆಷಲ್ ಅಕೌಂಟ್ ಅನ್ನ ಹೊಂದಿದ್ರು ಅಂತ ಇತ್ತೀಚೆಗೆ ಹೊರಬಂದಂತ ಡಾಕ್ಯುಮೆಂಟರಿ ಒಂದರ ಮೂಲಕ ಗೊತ್ತಾಗಿದೆ. ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಬ್ಲಾಕ್ ಮನಿ ಇರೋರು ಅಥವಾ ಶ್ರೀಮಂತರು ಮತ್ತೆ ಶಕ್ತಿಶಾಲಿ ವ್ಯಕ್ತಿಗಳು ಮಾತ್ರ ಹಣವನ್ನ ಇಡೋದಿಲ್ಲ. ಜನ ತಮ್ಮ ಪ್ರೈವೇಸಿಯನ್ನು ಹೊರತುಪಡಿಸಿ ನಾನಾ ಕಾರಣದಿಂದನೂ ಕೂಡ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನ ಇಡೋದಕ್ಕೆ ಇಚ್ಛಿಸ್ತಾರೆ. ಅಥವಾ ಅಲ್ಲಿನ ಬ್ಯಾಂಕ್ ವಿಶ್ವಾಸಾರ್ಹ ಆಗಿರಲ್ವೋ ಅಂತ ದೇಶದ ಜನರು ಕೂಡ ಸ್ವಿಸ್ ಬ್ಯಾಂಕ್ ನಲ್ಲಿ ಹಣವನ್ನು ಇಡೋದಕ್ಕೆ ಇಷ್ಟಪಡ್ತಾರೆ. ಈ ಸ್ವಿಟ್ಜರ್ಲೆಂಡ್ನ ಕರೆನ್ಸಿ ಆಗಿರುವಂತಹ ಸ್ವಿಸ್ ಫ್ರಾಂಕ್ ಪ್ರಪಂಚದ ಪ್ರೀಮಿಯಂ ಕರೆನ್ಸಿಗಳಲ್ಲಿ ಒಂದಾಗಿದೆ. ಇವೆಲ್ಲ ಕಾರಣಗಳಿಂದ ಜನರಿಗೆ ಬೇರೆ ದೇಶದ ಬ್ಯಾಂಕ್ಗಳಿಗಿಂತನೂ ಕೂಡ ಸ್ವಿಸ್ ಬ್ಯಾಂಕ್ ಮೇಲೆ ಅತಿಯಾದಂತ ನಂಬಿಕೆ. ಈ G20 ಕಂಟ್ರೀಸ್ ಮತ್ತು OECD ಕಂಟ್ರೀಸ್ನ ಗ್ರೂಪ್ ಸ್ವಿಟ್ಜರ್ಲೆಂಡ್ಗೆ ತಮ್ಮ ನಿಯಮವನ್ನು ಸ್ವಲ್ಪ ಸಡಿಲ ಮಾಡುವಂತೆ ಸಾಕಷ್ಟು ಬಾರಿ ಒತ್ತಡವನ್ನ ಹಾಕಿದ್ರು. ಆದರೆ ಸ್ವಿಟ್ಜರ್ಲೆಂಡ್ ಇವರೆಲ್ಲರ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಮತ್ತಷ್ಟು ಕಠಿಣ ಕಾನೂನನ್ನ ಜಾರಿ ಮಾಡುತ್ತೆ. ಯಾರಾದ್ರೂ ಬ್ಯಾಂಕ್ ಅಫಿಷಿಯಲ್ಸ್ ಯಾವುದಾದ್ರೂ ಮಾಹಿತಿಯನ್ನು ಹೊರಗಡೆ ಕೊಟ್ರೆ ಅದನ್ನ ಪನಿಷಬಲ್ ಅಫೆನ್ಸ್ ಅಂತ ಪರಿಗಣಿಸಲಾಗುತ್ತೆ. ವೀಕ್ಷಕರೇ, ಇದನ್ನೆಲ್ಲ ಕೇಳಿದ್ಮೇಲೆ ನಿಮಗೆ ಒಂದು ಅನುಮಾನ ಮೂಡಬಹುದು. ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಹೇಗೆ ಅಕೌಂಟ್ ಅನ್ನ ಓಪನ್ ಮಾಡೋದು ಎಂಬ ಪ್ರಶ್ನೆ ಕೇವಲ ಶ್ರೀಮಂತರು ಮಾತ್ರ ಅಲ್ಲದೆ ನಾವು ಕೂಡ ಈ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಅದ್ ಹೇಗೆ ಅಂತ ಈಗ ನೋಡೋಣ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ, ಯಾವುದೇ ದೇಶದ ಪ್ರಜೆಯಾಗಿದ್ರೂ ಕೂಡ ಮನೆಯಲ್ಲೇ ಕೂತು ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಆದ್ರೆ ಇಲ್ಲಿ ಕೆಲವು ಕಂಡೀಷನ್ಗಳಿದ್ದಾವೆ. ನಿಮ್ಮ ಬಳಿ ಕನಿಷ್ಠ 1 ಮಿಲಿಯನ್ ಸ್ವಿಸ್ ಫ್ರಾಂಕ್ ಇರಬೇಕು. ಅಂದ್ರೆ ಸ್ವಿಟ್ಜರ್ಲೆಂಡ್ನ 1 ಮಿಲಿಯನ್ ಕರೆನ್ಸಿ ಇರಬೇಕು. ಆದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಇರಬಹುದು. ಆದ್ರೆ ಮಿನಿಮಮ್ 1 ಮಿಲಿಯನ್ ಆ ದೇಶದ ಕರೆನ್ಸಿ ಇರಲೇಬೇಕು. ಇನ್ನು ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡೋದಕ್ಕೆ ನಿಮ್ಮ ಮಿನಿಮಮ್ ಏಜ್ 18 ವರ್ಷ ಆಗಿರಲೇಬೇಕು. ಜೊತೆಗೆ 6 ತಿಂಗಳು ವ್ಯಾಲಿಡಿಟಿ ಇರುವಂತ ವ್ಯಾಲಿಡ್ ಪಾಸ್ಪೋರ್ಟ್ ಇರಲೇಬೇಕು. ಇದರ ಜೊತೆಗೆ ನಿಮ್ಮ ರೆಸ್ಯೂಮನ್ನು ಕೂಡ ಕಳಿಸಬೇಕು. ಆ ಒಂದು ರೆಸ್ಯೂಮ್ ನಲ್ಲಿ ನಿಮ್ಮ ಸ್ಕಿಲ್ಸ್, ನೀವು ಏನ್ ಕೆಲಸ ಮಾಡ್ತೀರಾ ಮತ್ತೆ ಯಾವ ಕಂಪನಿಗಳಲ್ಲಿ ಅಥವಾ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂಬುದರ ಎಲ್ಲ ಡೀಟೇಲ್ಸ್ ಅದರಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು.
ನೀವು ಸಬ್ಮಿಟ್ ಮಾಡೋದಕ್ಕೆ ಹೊರಟಿರುವಂತ ಆ ಒಂದು ಫಂಡ್ ನಿಮ್ಮ ಬಳಿ ಹೇಗ್ ಬಂತು, ಅದರ ಮೂಲ ಏನು ಎಂಬುದರ ವಿವರವನ್ನು ಕೂಡ ನೀವು ಕೊಡಬೇಕಾಗುತ್ತೆ. ನೀವು ಯಾವುದೇ ಸಮಯದಲ್ಲಿ ಮತ್ತೆ ಯಾವ ಭಾಷೆಯಲ್ಲೂ ಕೂಡ ನೀವು ಅವರೊಂದಿಗೆ ಸಂಪರ್ಕವನ್ನ ಮಾಡಬಹುದು. ಇಂಟರ್ನ್ಯಾಷನಲ್ ಕಸ್ಟಮರ್ ಗಳಿಗೆ ಎಲ್ಲಾ ರೀತಿಯಾದಂತಹ ಸವಲತ್ತುಗಳು ಕೂಡ ಅವರಲ್ಲಿ ಲಭ್ಯ ಇರುತ್ತೆ. ಮೊದಲು ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನು ತೆರೆಯುವುದು ತುಂಬಾ ಸುಲಭ ಆಗಿತ್ತು. ಆದ್ರೆ ಸ್ವಿಟ್ಜರ್ಲೆಂಡ್ ನ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಯಿತು. ಜೊತೆಗೆ ಹೊಸ ಮನಿ ಲ್ಯಾಂಡ್ರಿಂಗ್ ಕಾನೂನುಗಳು ಕೂಡ ಬಂದವು. ಹೀಗಾಗಿ ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಅನ್ನು ತೆರೆಯೋದು ಮತ್ತು ಹಣವನ್ನು ಜಮಾ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ. ಇಷ್ಟೆಲ್ಲ ಕಠಿಣ ನಿಯಮಗಳು ಇದ್ರೂ ಕೂಡ ಕೋವಿಡ್ ಆದ ನಂತರ ಸ್ವಿಸ್ ಬ್ಯಾಂಕ್ ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ದೇಶಗಳಿಂದ ಹಣ ಬಂದು ಸೇರಿತ್ತು. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಿರುವಾಗ ಈ ಎರಡು ದೇಶದ ಜನರು ತಮ್ಮ ಹಣವನ್ನ ಸುರಕ್ಷಿತವಾದ ಜಾಗದಲ್ಲಿ ಇಡೋದಕ್ಕೆ ಸ್ವಿಸ್ ಬ್ಯಾಂಕ್ ಅನ್ನೇ ಅದಕ್ಕೆ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಹೀಗಾಗಿ ಸ್ವಿಸ್ ಬ್ಯಾಂಕ್ ನ ಡಿಮ್ಯಾಂಡ್ ಇನ್ನೂ ಕೂಡ ಹೆಚ್ಚಾಗಿದೆ. ಜಗತ್ತಿನ ಎಲ್ಲಾ ಕಡೆ ಡಿಜಿಟಲೈಸೇಷನ್ ನಡೀತಿರುವಾಗ ಸ್ವಿಸ್ ಬ್ಯಾಂಕ್ ಕೂಡ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಳಸೋದಕ್ಕೆ ಶುರು ಮಾಡಿತು. ಮತ್ತೆ ಬಳಕೆದಾರನ ಮೊಬೈಲ್ ಪೇಮೆಂಟ್ ಸಿಸ್ಟಮ್ ಕನೆಕ್ಟ್ ಮಾಡುವಂತ ಪ್ರಯತ್ನ ಕೂಡ ಅದು 2020 ಸ್ವಿಸ್ ಪೇಮೆಂಟ್ ಸರ್ವೆ ಪ್ರಕಾರ ಸ್ವಿಟ್ಜರ್ಲೆಂಡ್ ನಲ್ಲಿ ಜನ ಕ್ಯಾಶ್ಗಿಂತನೂ ಕೂಡ ಮೊಬೈಲ್ ಪೇಮೆಂಟ್ ಸಿಸ್ಟಮ್ ಅನ್ನ ಹೆಚ್ಚಾಗಿ ಬಳಸ್ತಿದ್ದಾರೆ. ಸ್ವಿಸ್ ಬ್ಯಾಂಕ್ ನ ಸಾಮಾನ್ಯ ಅಕೌಂಟ್ ಅನ್ನ ಮನೆಯಲ್ಲೇ ಕೂತು ಯಾರು ಬೇಕಾದರೂ ಓಪನ್ ಮಾಡಬಹುದು. ಆದರೆ ಸ್ವಿಸ್ ಬ್ಯಾಂಕ್ ತನ್ನ ನಂಬರ್ಡ್ ಅಕೌಂಟ್ ನಿಂದ ಪ್ರಸಿದ್ಧಿಯಾಗಿದೆ. ಈ ಒಂದು ಅಕೌಂಟ್ ನಲ್ಲಿ ಶಕ್ತಿಶಾಲಿ ಮತ್ತು ಶ್ರೀಮಂತ ಜನ ತಮ್ಮ ಹಣವನ್ನ ಇಡ್ತಾರೆ. ಈ ನಂಬರ್ಡ್ ಅಕೌಂಟ್ ಅನ್ನು ತೆರೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಒಂದು ಅಕೌಂಟ್ ಅನ್ನು ತೆರೆಯೋರು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಬ್ಯಾಂಕ್ ಅನ್ನ ಭೇಟಿ ಮಾಡಲೇಬೇಕು. ಈ ನಂಬರ್ಡ್ ಅಕೌಂಟ್ ನಲ್ಲಿ ನಿಮ್ಮ ಪ್ರೈವಸಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಜಗತ್ತಿನ ಯಾವ ಶಕ್ತಿಶಾಲಿ ಸರ್ಕಾರಕ್ಕೂ ಟ್ಯಾಕ್ಸ್ ಸಂಬಂಧ ಮಾಹಿತಿ ವಿನಿಮಯದ ಒಪ್ಪಂದ ಸ್ವಿಟ್ಜರ್ಲೆಂಡ್ ನ ಜೊತೆ ಇಲ್ಲದೇ ಇದ್ರೆ ಸ್ವಿಸ್ ಬ್ಯಾಂಕ್ ನಿಮ್ಮ ಯಾವುದೇ ವಿವರವನ್ನ ಎಂತ ಪರಿಸ್ಥಿತಿ ಬಂದರೂ ಕೂಡ ಅದು ಕೊಡೋದಿಲ್ಲ. ಈ ನಂಬರ್ಡ್ ಅಕೌಂಟ್ ನ ವಿಶೇಷತೆ ಏನು ಅಂದ್ರೆ ನಿಮ್ಮ ಹೆಸರಿನ ಜಾಗಕ್ಕೆ ಒಂದು ಕೋಡ್ ಅನ್ನ ಕೊಡಲಾಗುತ್ತೆ. ಬ್ಯಾಂಕ್ ನ ಕೆಲ ಆಯ್ದ ಸಿಬ್ಬಂದಿಯನ್ನು ಹೊರತುಪಡಿಸಿ ಈ ಒಂದು ಅಕೌಂಟ್ಗಳಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಯಾರಿಗಾದ್ರೂ ಹಣವನ್ನು ಕಳಿಸಬೇಕು ಅಂದ್ರೆ ಹೆಸರು, ಅಕೌಂಟ್ ಸಂಖ್ಯೆ, IFSC ಕೋಡ್, ಬ್ರಾಂಚ್ ಇದೆಲ್ಲ ವಿವರವನ್ನ ಕೊಡಬೇಕಾಗುತ್ತೆ. ಆದ್ರೆ ಸ್ವಿಸ್ ಬ್ಯಾಂಕ್ ನ ನಂಬರ್ಡ್ ಅಕೌಂಟ್ ನಲ್ಲಿ ಕೇವಲ ನಂಬರ್ ಅನ್ನ ಶೇರ್ ಮಾಡಿದ್ರೆ ಸಾಕು. ಟ್ರಾನ್ಸಾಕ್ಷನ್ ಯಾವುದೇ ಮಾಹಿತಿ ಇಲ್ಲದೆ ಗೌಪ್ಯವಾಗಿ ನಡೆದು ಹೋಗುತ್ತೆ. ಈ ನಂಬರ್ಡ್ ಅಕೌಂಟ್ ನಲ್ಲಿ ನಿಯಂತ್ರಣ ಕಾಯ್ದೆಗಳು, ತಡೆ ಕಾಯ್ದೆಗಳು ಮತ್ತೆ ಬಾಧ್ಯತೆಗಳು ಇವೆಲ್ಲವನ್ನು ಕೂಡ ಪರಿಶೀಲಿಸಲ್ಪಡ್ತವೆ. ಇವೆಲ್ಲವೂ ಕೂಡ ಮುಗಿದು ನಿಮ್ಮ ಅಕೌಂಟ್ ಸ್ವಿಸ್ ಬ್ಯಾಂಕ್ ನಲ್ಲಿ ಓಪನ್ ಆದ್ಮೇಲೆ ಕಸ್ಟಮರ್ ಐಡೆಂಟಿಟಿಯನ್ನು ಉಳಿಸೋದು ಸ್ವಿಸ್ ಬ್ಯಾಂಕ್ಗೆ ಬಹಳ ಮುಖ್ಯವಾದಂತಹ ಆದ್ಯತೆ ಆಗಿರುತ್ತೆ. ಈ ನಂಬರ್ಡ್ ಅಕೌಂಟ್ ನಲ್ಲಿ ಸ್ವಿಸ್ ಬ್ಯಾಂಕ್ ಕಂಪ್ಯೂಟರ್ ನಲ್ಲಿ ಕಸ್ಟಮರ್ ಹೆಸರನ್ನು ಕೂಡ ತೋರಿಸೋದಿಲ್ಲ. ಆ ಬ್ಯಾಂಕ್ ನ ಯಾವುದೇ ಉದ್ಯೋಗಿಯೂ ಕೂಡ ನಿಮ್ಮ ಐಡೆಂಟಿಟಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದೇ ಸೈಬರ್ ಕ್ರೈಮ್ ನಡೆದ್ರೂ ಕೂಡ ನಿಮ್ಮ ಹೆಸರು ಹೊರಬರೋದಿಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲೂ ಕೂಡ ಅಕೌಂಟ್ ಹೋಲ್ಡರ್ ಹೆಸರು ಇರೋದಿಲ್ಲ. ಕೇವಲ ಒಂದು ನಂಬರ್ ಮಾತ್ರ ಇರುತ್ತೆ. ಅದು ಸಂಪೂರ್ಣ ಅಕೌಂಟ್ ನ ಆಧಾರವಾಗಿರುತ್ತೆ. ಆ ನಂಬರ್ಡ್ ಅಕೌಂಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಬಹಳ ಖರ್ಚಾಗುತ್ತೆ. ಅಂದ್ರೆ ಒಂದು ವರ್ಷಕ್ಕೆ ಸುಮಾರು $300 ಅಂದ್ರೆ 24,000ದಿಂದ 25,000 ರೂಪಾಯಿ ಖರ್ಚಾಗುತ್ತೆ. ನೀವು ಸ್ವಿಟ್ಜರ್ಲೆಂಡ್ ನ ಹೊರಗಡೆ ವಾಸ ಮಾಡ್ತಿದ್ರೆ ಬ್ಯಾಂಕ್ ನಾನ್ ರೆಸಿಡೆನ್ಷಿಯಲ್ ಫೀಸ್ ಕೂಡ ತೆಗೆದುಕೊಳ್ಳುತ್ತೆ. ಇನ್ನು ಈ ಸ್ವಿಟ್ಜರ್ಲೆಂಡ್ ಮತ್ತೊಂದು ಸೌಲಭ್ಯವನ್ನ ಕೊಡುತ್ತೆ. ಅದೇನಪ್ಪ ಅಂದ್ರೆ ನೀವೇನಾದ್ರೂ ಬಯಸಿದ್ರೆ ನಿಮ್ಮ ದೇಶಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹೋಗದಂತೆ ಮಾಡಬಹುದು. ಏಕೆಂದ್ರೆ ಸ್ಟೇಟ್ಮೆಂಟ್ ನ ಮೂಲಕ ಸರ್ಕಾರಕ್ಕೆ ಮಾಹಿತಿ ಹೋಗಬಹುದು. ಆದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕಳಿಸಿದಂತೆ ಮಾಡೋದಕ್ಕೆ ಫೀಸ್ ಅನ್ನ ಕೊಡಬೇಕಾಗುತ್ತೆ. ಇತರ ಬ್ಯಾಂಕ್ಗಳಲ್ಲಿ ಸ್ಟೇಟ್ಮೆಂಟ್ ಕಳಿಸೋದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಆದ್ರೆ ಇಲ್ಲಿ ಕಳಿಸಬಾರ್ದು ಅನ್ನೋದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಕಟ್ಟಬೇಕಾಗುತ್ತೆ. ನೀವು ಸ್ವಿಸ್ ಬ್ಯಾಂಕ್ ಅಲ್ಲಿ ನಂಬರ್ಡ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಚೆಕ್ ಬುಕ್ ಅನ್ನು ಕೂಡ ಕೊಡೋದಿಲ್ಲ. ಏಕೆಂದ್ರೆ ಇದರಿಂದ ಅಕೌಂಟ್ ನ ಸಂಪೂರ್ಣ ಟ್ರಾನ್ಸಾಕ್ಷನ್ ಗಳ ವಿವರ ಲೀಕ್ ಆಗಬಹುದು. ಹೀಗಾಗಿ ಸ್ವಿಸ್ ಬ್ಯಾಂಕ್ ಟ್ರಾವೆಲರ್ ಚೆಕ್ ಅನ್ನ ಕೊಡುತ್ತೆ. ಅದನ್ನ ಸ್ವಿಸ್ ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಅದರಲ್ಲಿನ ಅಮೌಂಟ್ ಮೊದಲು ಮೆನ್ಷನ್ ಆಗಿರುತ್ತೆ. ನಂತರ ಉಳಿದಂತ ವಿವರಗಳನ್ನ ಮೆನ್ಷನ್ ಮಾಡಲಾಗಿರುತ್ತೆ. ನೀವು ಅದನ್ನ ಕೇವಲ ಕರೆನ್ಸಿ ರೂಪದಲ್ಲಿ ಬಳಸಬಹುದು. ಕೆಲವೊಮ್ಮೆ ನೀವು ನ್ಯೂಸ್ ಗಳಲ್ಲೂ ಕೂಡ ಕೇಳಿರ್ಬೋದು, ಯಾರಾದರೂ ಸೆಲೆಬ್ರಿಟಿಗಳ ತನಿಖೆಯನ್ನ ಮಾಡಿದಾಗ ಅವರ ಸ್ವಿಸ್ ಬ್ಯಾಂಕ್ ಟ್ರಾವೆಲ್ ಚೆಕ್ ಪತ್ತೆಯಾಗಿತ್ತು ಎಂಬ ನ್ಯೂಸ್ ಅನ್ನ ನೀವು ಕೇಳಿರ್ತೀರ. ಈ ಟ್ರಾವೆಲ್ ಚೆಕ್ ಬ್ಯಾಂಕ್ 1% ಕಮಿಷನ್ ಅನ್ನ ಪ್ರತ್ಯೇಕವಾಗಿ ವಸೂಲಿ ಮಾಡುತ್ತೆ. ಇಲ್ಲಿ ಜನ ಗೋಲ್ಡ್, ಡೈಮಂಡ್ಸ್ ಮತ್ತೆ ಬೆಲೆ ಬಾಳುವಂತ ವಸ್ತುಗಳನ್ನ ವಿಶ್ವದ ಕಣ್ಣಿಂದ ಮರೆಮಾಚಿ ಇಡಬಹುದು. ಅಂದ್ರೆ ನೀವು ಇದನ್ನೆಲ್ಲ ಇಡೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ರೆಂಟ್ ಅನ್ನ ಕಟ್ಟಬೇಕಾಗುತ್ತೆ. ಅಲ್ಲ, ಬರೀ ಬಾಡಿಗೆನೇ ಇಷ್ಟೊಂದು ದುಬಾರಿ ಇದ್ರೆ ಇನ್ನು ಅವರು ಬ್ಯಾಂಕ್ ನ ಒಳಗೆ ಇಟ್ಟಿರುವಂತ ಆ ವಸ್ತುವಿನ ಮೌಲ್ಯ ಎಷ್ಟಿರಬಹುದು ಅಂತ ನೀವು ಲೆಕ್ಕ ಹಾಕಿ ನೋಡಿ. 2008 ಆರ್ಥಿಕ ಬಿಕ್ಕಟ್ಟಿನ ನಂತರ ಜನರಿಗೆ ಕರೆನ್ಸಿ ಮೇಲಿನ ನಂಬಿಕೆ ಕಡಿಮೆಯಾಗಿತ್ತು. ಹೀಗಾಗಿ ಜನ ಗೋಲ್ಡ್, ಡೈಮಂಡ್ಸ್ ಮತ್ತೆ ಇತರ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡಿ ಸ್ವಿಸ್ ಬ್ಯಾಂಕ್ ನಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಮತ್ತೆ ಒಂದೊಂದು ಕೋಡ್ನ ಮೂಲಕ ಆ ವಸ್ತುಗಳನ್ನ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಸ್ವಿಸ್ ಬ್ಯಾಂಕ್ ತನ್ನ ಗ್ರಾಹಕರ ಮಾಹಿತಿಯನ್ನ ವಿದೇಶಿ ಸರ್ಕಾರಗಳಿಗೆ ಕೊಟ್ಟಿರಬಹುದು. ಅದು ಕೂಡ ಕೇವಲ ಬಹಳ ದೊಡ್ಡ ಅಪರಾಧದ ಆರೋಪ ಇದ್ದಂತ ಸಂದರ್ಭಗಳಲ್ಲಿ ಮಾತ್ರ. ಮತ್ತೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಕೆಲವು ಮೈನರ್ ಇಶ್ಯೂಗಳು ಇದ್ರೆ ಅವರು ಇಂಥ ಮಾಹಿತಿಯನ್ನ ಯಾವುದೇ ಕಾರಣಕ್ಕೂ ಯಾವುದೇ ದೇಶದ ಸರ್ಕಾರಕ್ಕೆ ಕೊಡೋದಿಲ್ಲ. ಆದ್ರೆ ಈ ಸ್ವಿಸ್ ಬ್ಯಾಂಕರ್ ಅಸೋಸಿಯೇಷನ್ ವೆಬ್ಸೈಟ್ ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್, ಕ್ರಿಮಿನಲ್ ಆರ್ಗನೈಸೇಷನ್, ಬ್ಲಾಕ್ ಮೇಲಿಂಗ್ ಮತ್ತು ಇತರ ಗಂಭೀರ ಪ್ರಕರಣಗಳಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಬಹುದು. ಆದ್ರೆ ಕೇವಲ ಮಾಹಿತಿಯನ್ನ ಮಾತ್ರ ಕೊಡಲಾಗುತ್ತೆ, ಹಣವನ್ನ ಹಿಂದಿರುಗಿಸೋದಿಲ್ಲ. ವೀಕ್ಷಕರೇ, ಈ ಸ್ವಿಸ್ ಬ್ಯಾಂಕ್
ಫೈನಾನ್ಷಿಯಲ್ ಸೆಕ್ಯೂರಿಟಿ, ಪ್ರೈವಸಿ ಮತ್ತು ಸ್ಥಿರತೆಯ ಸಂಕೇತವಾಗಿದೆ. ಮತ್ತೆ ಇವತ್ತಿಗೂ ವಿಶ್ವದ ಬ್ಯಾಂಕ್ ಸಿಸ್ಟಮ್ ನಲ್ಲಿ ಹೈಲಿ ಟ್ರಸ್ಟೆಡ್ ಬ್ಯಾಂಕ್ ಅಂದ್ರೆ ಅದು ಸ್ವಿಸ್ ಬ್ಯಾಂಕ್ ಅನ್ನೋದು ಕೂಡ ಈ ಜಗತ್ತಿಗೆ ನಂಬಿಕೆ ಬರುವಂತ ರೀತಿ ಅದು ತನ್ನ ವ್ಯವಹಾರವನ್ನ ನಡೆಸ್ತಾ ಇದೆ. ಹಾಗಾಗಿನೇ ಜಗತ್ತಿನ ಎಲ್ಲಾ ಶ್ರೀಮಂತರು ಮತ್ತೆ ಬ್ಲಾಕ್ ಮನಿಯನ್ನ ಇಟ್ಟಿರೋರು ಇದೇ ಒಂದು ಬ್ಯಾಂಕ್ ಅನ್ನ ಅವಲಂಬಿಸೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.